ಸನ್ಮಾನಕ್ಕೆ ಇದು ಒಂದು ಸನ್ಮಾನ ಬಹಳ ಸಂತೋಷ. ಎಂದೋ ಕೊಡುವ ಸನ್ಮಾನ ಇವತ್ತು ಸಿಕ್ಕಿದ್ದು ನನ್ನ ಅದೃಷ್ಟ. ಎಲ್ಲರೂ ಇವರು ಹಲವಾರು ವೇದಿಕೆಗಳನ್ನ ಕಲ್ಪಿಸಿ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ನಮಗೆ ವೇದಿಕೆ ಕಲ್ಪಿಸಿ ಒಂದೊಂದು ಸಣ್ಣ ಹಾಡುಗಳನ್ನ ಹಾಡೋದಕ್ಕೆ ನಮಗೆ ಜಾಗ ಮಾಡಿಕೊಡ್ತಾ ಇದ್ದಾರಲ್ಲ, ಇದಕ್ಕಿಂತ ಗ್ರೇಟ್. ಇಂಥವರು ಸಾಧನೆ ಸಾವಿರಕ್ಕೆ ಒಬ್ಬರು ಮಾಡೋದು ಸಾಧನೆ. ಇಂಥವರು ಸಾವಿರಕ್ಕೆ ಒಬ್ಬರು ಮಾಡ್ತಾರೆ, ಲಕ್ಷಕ್ಕೂ ಒಬ್ಬರು ಮಾಡಲ್ಲ. ಇದು ಅಂಥದ್ದು ಎಲ್ಲ ಕೂಡಿಸಿ ಒಂದು ಗಾನ ಕೋಗಿಲೆಗಳನ್ನೆಲ್ಲ ಒಂದು ಕಡೆ ಸೇರಿಸ್ತಾರಲ್ಲ, ಅದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ. ಇವರಿಗೆ ಭಗವಂತ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅವರ ಕುಟುಂಬಕ್ಕೂ ಕೊಟ್ಟು ಒಳ್ಳೆ ಜ್ಞಾನ ಸಂಪಾದನೆ ಆಗಲಿ ಅಂತ ಹೇಳ್ತಾ ಆರೋಗ್ಯ ಭಾಗ್ಯಗಳು ಫಸ್ಟ್ ಕೊಡಲಿ ಅಂತ ನಾನು ಆರೋಗ್ಯ ಕೊಟ್ಟರೆ ಸಮಥಿಂಗ್ ಇಸ್ ಲಾಸ್ಟ್ ವೆನ್ ದ ಹೆಲ್ತ್ ಇಸ್ ಲಾಸ್ಟ್ something is lost. When wealth is lost, something is lost. When health is lost, everything is lost. ಸೂಪರ್ ಚೆನ್ನಾಗಿ ಹೇಳಿದ್ರಿ. ಅದೊಂದು ಲೈಫ್ ಬಗ್ಗೆ ಒಂಚೂರು ಹೇಳಿ. ಸಾಧನೆಯ ಹಾದಿಯಲ್ಲಿ BRP ಸಿಂಗರ್ಸ್ ಸಾಧನೆಯ ಹಾದಿಯಲ್ಲಿ BR ಸಿಂಗರ್ಸ್ ಅಕಾಡೆಮಿ ಬೆಂಗಳೂರು ಸಂಗೀತ ಸಾಧನೆಯ ಸತ್ಯ ಹೊರತು ಸೋಮಾರಿತನ ಸೋಮಾರಿಯ ಸತ್ಯ. ಸೋಮಾರಿಗಳಿಗೆಲ್ಲ ನಾಲ್ಕು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅವ್ರನ್ನ ಹುಡ್ಕೊಂಡು ಬರುತ್ತಂತೆ. ಏನ್ ಬರುತ್ತೆ ಹೇಳಿ? ಬರುತ್ತೆ ಅಲ್ಲ, ನಿದ್ದೆ ಅಲ್ಲ, ಲೇಡೀಸ್ ಹತ್ರ ಬರುತ್ತಂತೆ. ಅದು ಭಯ ಪಡುತ್ತಂತೆ. ಆಮೇಲೆ ಇವ್ರ ಹತ್ರ ಹೋದ್ರೆ ಬಹಳ ಕಷ್ಟ ಅಂದ್ಬಿಟ್ಟು ಸೋಮಾರಿಯಲ್ಲಿ ಎಲ್ಲ ಕೂತಿರ್ತಾನೋ ಹೀಗೇ ಕೂತಿರ್ತಂತೆ. ಅವಾಗಿದ್ದು ಹೊಡೆಯುತ್ತಂತೆ. ಹೊಡೆದಾಗ ಧೈರ್ಯ ಇಲ್ಲ ಅಂತ. ಧೈರ್ಯ ಅಲ್ಲಮ್ಮ, ಯಾವ್ದು ಏನ್ ಹೊಡಿತಂತ ಅರ್ಥ ಗೊತ್ತಿಲ್ವಾ? ಹೊಡೆಯುತ್ತಲ್ವಾ? ನಾನು ಅದ್ರದ್ದು ಅರ್ಥ ಬರ್ದಿರೋದು ಹೆಂಗ್ ಗೊತ್ತು ಸರ್, ನಾನು ವಿದ್ಯೆ ಇತ್ತು ಮೊದಲೆಲ್ಲ. ಈಗ ಸಂಗೀತಕ್ಕೆ ಬಂದ್ಮೇಲೆ ಸಂಗೀತ ಸೇರ್ಸಿದೀನಿ. ಸಂಗೀತ ಸಾಧನೆಯ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ. ಸೋಮಾರಿ ಖಂಡಿತವಾಗೂ ಬರಕ್ ಸಾಧ್ಯನೇ ಇಲ್ಲ. ಇದೊಂದು ಸಂಗೀತ ಇದು ಸೈನ್ಸ್ ಅಥವಾ ಮ್ಯಾಥ್ಸ್ ಇದ್ದಂಗೆ ತುಂಬಾ ಕಷ್ಟ. ಅದ್ರಲ್ಲೂ ನೀವು ಇಷ್ಟು ಕಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಆಡ್ತೀರಲ್ವಾ? ಹೌದು. ಡಾಕ್ಟರ್ಸ್ಗಳು ಸುಮಾರು ಹೋಗುತ್ತೆ. ಸತ್ಯವಾಗಿ ನಾನು ಹೇಳ್ತಾ ಇರೋದು, ನನಗೆ 15 ವರ್ಷ ಆಯ್ತು ನಾನು ರಿಟೈರ್ಡ್ ಆಗಿ. ಆ ರಿಟೈರ್ಡ್ ಆದಾಗಿಂದ ಇದೊಂದು ಹಾಬಿ ಇದು ಇಟ್ಕೊಂಡಿದ್ದಾರೆ. ಆಮೇಲೆ ಸರ್ಗೆ ಎಷ್ಟು ಏಜ್ ಗೊತ್ತಾ? ನಾನು ರಿಟೈರ್ 3 ವರ್ಷ ಆಯ್ತು. ಖಂಡಿತ ನಾನು 15 ವರ್ಷ ಆಯ್ತು. 15 ವರ್ಷದಿಂದ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ, ಅಲ್ಲಿ ನಮ್ಮ ಕೈನಲ್ಲಾದ ಸಹಾಯ ಮಾಡ್ತಾ ನಾವು ಹಾಗೆ ಬಂದಿರೋದ್ರಿಂದ ಇವತ್ತು ನನಗೆ ಒಂದು ದಿನ ವಯಸ್ಸು ಜಾಸ್ತಿ ಆಯ್ತು ಅಂತ ನಾನು ಹೇಳ್ತೀನಿ. ಸರ್ಗೆ ಏಜ್ ಎಷ್ಟಿದೆ ಗೊತ್ತಾ? ನಮ್ಮ ತಂದೆ ವಯಸ್ಸು ಅಂತ ಆಗಿದೆ 75. ನನ್ನ ಬರ್ತಡೆ ಕರೆದಿದ್ರು ಪಾಪ ಆ ಟೈಮಲ್ಲಿ. ನೋಡಿ ಎಷ್ಟು ಎಂಗೇಜ್ ಆಗಿದ್ದಾರೆ. ನಮ್ಮ ತಂದೆಗೂ ಸೇಮ್ ಏಜ್. ನಮ್ಮ ತಂದೆ ನಮ್ಮ ಮಾಸ್ಟ್ರು, ಬಟ್ ಅವರು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದಾರೆ. ಅವ್ರನ್ನ ಕರ್ ಸನ್ಮಾನ ಮಾಡಕ್ಕಲ್ಲ. ಅವ್ರಿಗೂ ಹಾಡು ಡ್ಯಾನ್ಸ್ ಅಂದ್ರೆ ಇಷ್ಟ. ಇದೆಲ್ಲ ನಮ್ಮ ಇವ್ರು ಸರ್ರಿಂದ ನೋಡಿದೀನಿ ನನ್ನ ಸರ್. ಇದ್ರ ಕಡೆ ಪ್ರತಿ ಇವೆಂಟ್ಗೂ ನಮ್ಮಲ್ಲಿ ಬರ್ತಾರೆ. ಸೊ ಹಾಗಾಗಿ ಇದು ಇವ್ರು ನಾನು ಕೊಡುವಾಗೆಲ್ಲ ಮಿಸ್ ಆಗಿ ಹೋಗ್ಬಿಡೋರು. ಆಡೋರು ಪೇಮೆಂಟ್ ಕೊಟ್ಟು ಹಂಗೆ ಮುಸ್ಕೊಂಡು ಹೋಗ್ಬಿಡೋರು. ನೋಡೋದಲ್ಲೇ ಮಾಡಕ್ಕೆ ಆಗಿಲ್ಲ ಸನ್ಮಾನ. ಇವತ್ತು ನೋಡಿ ಇನ್ನೂ ಒಂದು ಹಾಡಿದೆ ಅವ್ರದ್ದು. ಅದಿರೋದಕ್ಕಿಂತ ಮುಂಚೆನೆ ಎಲ್ಲೋಡ್ ಹೋಗ್ತಾರೆ ಅಂತ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ತಗೊಳ್ಳಿ ಸರ್. ಆರೋಗ್ಯ ಭಾಗ್ಯ ಕೊಡಲಿ ಎಲ್ರಿಗೂ ಭಗವಂತ. ಆರೋಗ್ಯ ಭಾಗ್ಯ ಸರ್ವಶಕ್ತನಾದ ಬದನು ಭಗವಂತನು ನಿಮಗೆಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಖುಷಿಯಾಗಿದೆ. ಅಷ್ಟೇ ಬೇಕಾಗಿರೋದು ನಮಗೆ. ಎಲ್ಲೇ ಮನೆಯಲ್ಲಾಗಲಿ ಎಲ್ಲೇ ಆಗಲಿ ಖುಷಿಯಾಗಿದೆ. ಆಯುಸ್ಸು ವೃದ್ಧಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ನಾಗಭೂಷಣ್ ಸರ್. ಹಾಡು ಯಾರಿಗೂ ಬರಲ್ಲ. ಅದು ಶ್ರುತಿ, ಲಯ, ರಾಗ, ತಾಳ, ಅದ್ರ ಜೊತೆ ಹಾಡು ಕೇಳ್ಕೊಂಡು ಮನೇಲಿ ಒಂದಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಸ್ಟೇಜ್ ಮೇಲೆ ಬಂದಾಗ ಹಾಡೋದು ಧೈರ್ಯ ಬರೋದು, ಶಕ್ತಿ ಬರೋದು. ಹಾಗಾಗಿ ತುಂಬಾ ಕಷ್ಟ ಹಾಡೋದಕ್ಕೆ. ಸೊ ಮಚ್ ನಾಗಭೂಷಣ್ ಸರ್. ನಾನು ಕೇಳಲ್ಲ ಅದೆಲ್ಲ. ಹೌದಾ? ಸರಿ ಸರ್. ಇವ್ರದ್ದು ಮೇಡಮ್ ಅಂಬಿಕಾ ಸರ್ ಒಂದು ಫೋಟೋ. ಅಂಬಿಕಾ ಮೇಡಮ್ಗೆ ನಮ್ಮ BRP ಸಿಂಗರ್ಸ್ ಅಕಾಡೆಮಿಯ ವತಿಯಿಂದ ಒಂದು ಪುಟ್ಟ ಕಿರುಕಾಣಿಕೆ 2025 ಡಿಸೆಂಬರ್ನ ಈ ಕೊನೆಯ ವರ್ಷ ಕೊನೆಯ ತಿಂಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. 2026ಕ್ಕೆ ಎಲ್ಲರೂ ವೆಲ್ಕಮ್ ಮಾಡೋಣ. ಮತ್ತೆ ಇದೇ ಜೋಶಲ್ಲಿ 2026ರಲ್ಲಿ ಸೇರೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಮೇಡಮ್. ಥ್ಯಾಂಕ್ ಯು.